ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳೇನು ಅಂಡ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬಿಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳು ಏನಿದೆ ಇವ್ರ ಮೇಲೆ ಅಂತ ತಿಳಿಸಿ. ನಿಮ್ ವ್ಯಕ್ತಿ ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಇವ್ರ ಜೊತೆಲೇ ಇದ್ದೀರಾ ನೀವು, ಬಟ್ ಇಬ್ರು ಡಿಸ್ಟರ್ಬ್ ಆಗಿದ್ದೀರಾ. ಇಲ್ಲಿ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಬೇಕು. ಸಡನ್ ಆಗಿ ಇವರಿಗೆ ಈ ಥಾಟ್ಸ್ ಅನ್ನೋದು ಬಂದಿದೆ, ಎಫರ್ಟ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಬಟ್ ಏನೋ ನಿಮ್ಮ ಹತ್ರ ಮಾತಾಡ್ಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂಡ್ ನಿಮ್ ಒಪಿನಿಯನ್ ಸಹ ಕೇಳ್ಬೇಕು ಅನ್ನೋದು ಸಹ ಅವರ ಮೈಂಡ್ ಅಲ್ಲಿ ತುಂಬಾನೇ ಓಡ್ತಿದೆ. ಬಟ್ ಆ ಒಪಿನಿಯನ್ ಕೇಳಿದಾಗ ನಿಮ್ ಕಡೆಯಿಂದ ಜಸ್ಟಿಸ್ ಆಗುತ್ತಾ ಇಲ್ವಾ, ಅದಕ್ಕೆ ಆನ್ಸರ್ ಸಿಗುತ್ತಾ ಇಲ್ವಾ ಅಂತ ಆಲೋಚನೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದಾರೆ ಈ ವ್ಯಕ್ತಿ. ಪ್ರಾಬಬ್ಲಿ ಇಬ್ರು ಜೊತೆಲಿ ಸೇರಿ ಏನಾದ್ರೂ ಬಿಸ್ನೆಸ್ ಮಾಡೋ ವಿಚಾರ ಆಗಿರ್ಬೋದು, ಇನ್ನೇನಾದ್ರೂ ಇನ್ಕಮ್ ಸೋರ್ಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡು ಜೊತೆನಲ್ಲಿ ಒಂದು ಕಮಿಟ್ಮೆಂಟ್ ಕೊಡ್ಬೇಕು. ಇಲ್ಲಿ ದಿನ ದಿನ ಹೋಗ್ತಾ ಹೋಗ್ತಾ ನಿಮ್ಮಿಬ್ರಲ್ಲೂ ಮುಂಚೆ ಇದ್ದಂತ ಎನರ್ಜಿ ಇಲ್ಲ. ಈಗ ಇಬ್ರು 50-50 ಇದ್ದೀರಾ. ಮಿಸ್ಕಮ್ಯುನಿಕೇಶನ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆಯಿಂದ ಇಬ್ರು ಕಮ್ಯುನಿಕೇಟ್ ಅನ್ನೋದು ಪ್ರಾಪರ್ ಆಗಿ ಮಾಡ್ತಾ ಇಲ್ಲ, ಸುಮ್ನೆ ಇಬ್ರು ಒಬ್ರಿಗೊಬ್ರು ವೇಟ್ ಮಾಡ್ಕೊಂಡು ನೀವು ಇದ್ದೀರಾ. ಸೊ ಈ ವಿಚಾರವಾಗಿ ಇಲ್ಲಿ ತುಂಬಾ ಡಿಸ್ಟರ್ಬ್ ಆಗಿರೋದ್ರಿಂದ ಆ ವ್ಯಕ್ತಿಗೆ ಏನ್ ಯೋಚನೆ ಬರ್ತಿದೆ ಅಂತಂದ್ರೆ, ಏನಾದ್ರೂ ಒಂದು ಕಮಿಟ್ಮೆಂಟ್ ಅನ್ನೋದು ಕೊಟ್ಟಾಗ ನೀವಿರ್ತೀರಾ, ಅವ್ರ ಲೈಫಲ್ಲಿ ನೀವಿರ್ತೀರಾ, ಅಥವಾ ಒಂದು ಇನ್ಕಮ್ ಸೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂಡ್ ನೀವು ಇಂಪಾರ್ಟೆಂಟ್ ಇದ್ದೀರಾ ಆ ವ್ಯಕ್ತಿಗೆ ಅನ್ನೋದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇದು ಅವರಿಗೆ ಒಂದ್ 7 ವೀಕ್ಸ್ ಇಂದ ಇರ್ಬೋದು, 7 ಮಂತ್ಸ್ ಇಂದ ಇರ್ಬೋದು, ಈ ಥಾಟ್ಸ್ ಅನ್ನೋದು ಓಡ್ತಾನೆ ಇದೆ ಆ ವ್ಯಕ್ತಿ ತಲೆನಲ್ಲಿ. ಬಟ್ ದಿನ 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 ಹೋಗ್ತಾ ಹೋಗ್ತಾ ಇದ್ದಂಗೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಬರ್ತಾ ಬರ್ತಾ ಗ್ಯಾಪ್ ಅನ್ನೋದು ಬರ್ತಾ ಇದೆ. ಸೊ ಅದು ಅವರಿಗೆ ತಗೊಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಆ ಗ್ಯಾಪ್ ಅನ್ನೋದು. ಸಿನ್ಸ್ ನಿಮ್ಗೂ ಪ್ರೀತಿ ಇದೆ ಅವ್ರ ಮೇಲೆ, ಅವರಿಗೂ ಪ್ರೀತಿ ಇದೆ, ಬಟ್ ಇಲ್ಲಿ ಕ್ಲಾರಿಟಿ ಅನ್ನೋದಿಲ್ಲ. ನಿಮಗೂ ಕನ್ಫ್ಯೂಷನ್ಸ್ ಏನಾಗ್ತಿದೆ. ಈಗ ಸಣ್ಣ ಪುಟ್ಟ ತಪ್ಪುಗಳನ್ನ ಕಂಡಿಡ್ಕೊಂಡು ಅವ್ರು ಈ ರೀತಿ ಮಾಡ್ಬಿಟ್ರು, ನನಗೆ ಈ ರೀತಿ ಹೇಳ್ಬೇಕಿತ್ತು, ಯಾಕೆ ಹೀಗ್ ಮಾಡಿದ್ರು, ಈ ಒಂದು ಡಾಮಿನೇಟಿಂಗ್ ಎನರ್ಜಿ ಈಗೋ ಅನ್ನೋದು ನಡೀತಿದೆ ಇಬ್ರಲ್ಲೂ. ಸೊ ಹಾಗಾಗಿ ಈ ವ್ಯಕ್ತಿ ಒಂದು ಕಮಿಟ್ಮೆಂಟ್ ವಿಚಾರವಾಗಿ ಅಥವಾ ಇನ್ನೇನಾದ್ರೂ ಜೊತೆನಲ್ಲಿ ಸೇರಿ ಒಂದು ಬಿಸ್ನೆಸ್ ಮಾಡೋದ, ಇನ್ನೇನಾದ್ರೂ ಕೆಲಸ ಮಾಡೋ ಸಿಚುವೇಶನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ. ನೀವ್ ಇದ್ದಂಗೆನೆ ಅವ್ರು ಪಡ್ಕೋಬೇಕು ನಿಮ್ಮನ್ನ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಅವರಿಗೆ. ಕ್ಲಾರಿಫೈ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇಬ್ರು ಥಿಂಕಿಂಗ್ ಅಲ್ಲಿ ಇದ್ದೀರಾ. ಈಗ ಅವ್ರೇ ಅಂತಲ್ಲ, ನೀವು ಥಿಂಕ್ ಮಾಡ್ತಾ ಇದ್ದೀರಾ.
ಈಗ ಅವ್ರು ಏನೋ ನಿಮ್ಮ ಹತ್ರ ಮಾತಾಡಕ್ ಬಂದಿರ್ತಾರೆ, ನೀವು ಇಂಟ್ರೆಸ್ಟ್ ಕೊಟ್ಟು ಕೇಳಿರೋದಿಲ್ಲ. ಓಕೆ, ನಾನು ಆಮೇಲೆ ಮಾಡ್ತೀನಿ ಅಂತಂದಾಗ ನಿಮಗೇನ್ ಅನ್ಸುತ್ತೆ, ಅದೊಂದು ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ನೋಡು, ಮುಂಚೆ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು, ಈಗ ಈ ರೀತಿ ಮಾಡ್ತಾ ಇದಾರೆ ಅಂತ. ಕೂತು ಇಬ್ರು ಮಾತಾಡಿ ಈ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡ್ಕೋಬಹುದು, ಬಟ್ ಅಲ್ಲಿ ಆಗ್ತಿಲ್ಲ. ಓಕೆನಾ? ಬಟ್ ತುಂಬಾ ಸ್ಟ್ರಾಂಗ್ ಆಗಿ ವಿಚಾರದ ಬಗ್ಗೆ ಈ ವ್ಯಕ್ತಿ ಮಾತಾಡ್ಬೇಕು ಅನ್ನೋದು ತುಂಬಾನೇ ಇದೆ ಇಲ್ಲಿ. ಅಂಡ್ ಆಕ್ಷನ್ ತಗೋಬೇಕು, ಏನಾದ್ರೂ ಒಂದು ಆಕ್ಷನ್. ಮುಂಚೆ ಈ ರೀತಿ ಇರ್ಲಿಲ್ವಲ್ಲ ಈ ರಿಲೇಶನ್ಶಿಪ್ ಅನ್ನೋದು, ಯಾಕೀಗ ಸಡನ್ ಆಗಿ ಈ ರೀತಿ ಆಗ್ತಿದೆ? ಆಲ್ಮೋಸ್ಟ್ ಒಂದ್ 7 ಮಂತ್ಸ್ ಇಂದ ಇವ್ರು ನೋಡ್ತಾನೆ ಇದಾರೆ ಈ ರೀತಿ ಆಗ್ತಿರೋದು. ತುಂಬಾ ಡೀಪ್ ಆಗಿ ಹರ್ಟ್ ಆಗ್ತಿದೆ. ಆ ವ್ಯಕ್ತಿಗೆ ಇದೇ ಯೋಚನೆ ಆಗಿದೆ. ಹೋಗ್ತಾ ಹೋಗ್ತಾ ಏನಾದ್ರು ಇಬ್ರಲ್ಲೂ ಕಮ್ಯುನಿಕೇಶನ್ ಅನ್ನೋದು ಕಮ್ಮಿ ಆಗಿ ಇಬ್ರಲ್ಲೂ ಗ್ಯಾಪ್ ಅನ್ನೋದು ಏನಾದ್ರು ಬಂದ್ಬಿಡುತ್ತಾ? ನಾವಿಬ್ರು ಸಪರೇಷನ್ ಆಗ್ಬಿಡ್ತೀವ ಅಂತ ಆ ವ್ಯಕ್ತಿ ಸ್ಟಕ್ ಆಗಿದ್ದಾರೆ ಈ ವಿಚಾರದಲ್ಲಿ. ಅಂಡ್ ಇಬ್ರಲ್ಲೂ ಅಷ್ಟೇ, ಒಬ್ರ ಮೇಲೆ ಒಬ್ರಿಗೆ ಬ್ಲೇಮಿಂಗ್ ಅನ್ನೋದು ತುಂಬಾನೇ ಇದೆ ಇಲ್ಲಿ. ಈಗ ಅವರು ನಿಮ್ ಮೇಲೆ ಏನೋ ಬ್ಲೇಮ್ ಮಾಡ್ತಾರೆ, ನೀವು ಅವ್ರ ಮೇಲೆ ಏನೋ ಬ್ಲೇಮ್ ಮಾಡ್ತೀರಾ. ಈ ರೀತಿ ಎನರ್ಜಿ ಕಾಣ್ತಾ ಇದೆ. ಅಥವಾ ಫೈನಾನ್ಷಿಯಲಿ ಆ ವ್ಯಕ್ತಿ ಈಗೀಗ ಸ್ವಲ್ಪ ಡೌನ್ ಹೋಗ್ತಿರ್ಬೋದು, ಅದು ಸಹ ಟೆನ್ಷನ್ ಇದೆ. ಅಂಡ್ ನಿಮಗೆ ಫ್ಯೂಚರ್ ಟೆನ್ಷನ್ ಇದೆ ನಿಮ್ಗೆ ಈ ವಿಚಾರವಾಗಿ. ಸೊ ಕಾನ್ಸಂಟ್ರೇಷನ್ ಅನ್ನೋದು ಫೋಕಸ್ ನ ಮಾಡಕ್ ಆಗ್ತಿಲ್ಲ ಇಬ್ರಿಗೂ ಅಷ್ಟೇ. ನಿಮ್ಮ ಕೆರಿಯರ್ ಮೇಲೆ ನೀವು ಫೋಕಸ್ ಅನ್ನೋದು ಸಹ ಇಲ್ಲಿ ಮಾಡಕ್ ಆಗ್ತಿಲ್ಲ. ಇಲ್ಲಿ ಫೋಕಸ್ ಮಾಡ್ದಿಲ್ದಿರಾ, ಆಕ್ಷನ್ ತಗೊಳ್ದಿರಾ, ಒಂದ್ ಪ್ರಾಪರ್ ಕಮ್ಯುನಿಕೇಟ್ ಮಾಡ್ದಿರಾ ಸುಮ್ನೆ ವೇಟ್ ಮಾಡ್ತಾ ಇದ್ದೀರಾ. ಈಗ ಅವ್ರ ಕಾಲ್ಸ್ಗಾಗ್ಲಿ ಅವ್ರ ಮೆಸೇಜ್ಗಾಗ್ಲಿ ನೀವು ವೇಟ್ ಮಾಡೋದು, ನಿಮ್ಮ ಕಾಲ್ಸ್ ನಿಮ್ಮ ಮೆಸೇಜ್ಗೋಸ್ಕರ ಆ ವ್ಯಕ್ತಿ ವೇಟ್ ಮಾಡೋದು. ಹೋಗ್ಲಿ, ಈ ಕಡೆಯಿಂದ ಕಾಲ್ ಹೋಯ್ತು ಆ ಕಡೆಯಿಂದ ಕಾಲ್ ಬಂತು ಅಂದಾಗ ಇಬ್ರು ಪ್ರಾಪರ್ ಆಗಿ ಮಾತಾಡ್ತಿಲ್ಲ ಇಲ್ಲಿ. ಓಕೆನಾ? ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಈ ಕಾರ್ಡ್ಸ್ ನ. ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ಸಹ ಇದೆ. ಈಗ ಆ ವ್ಯಕ್ತಿ ಸಡನ್ ಆಗಿ ಸ್ಟಾರ್ಟ್ ಮಾಡ್ಬೋದು, ಥಿಂಕ್ ಮಾಡ್ತಿದ್ದಾರೆ ಆ ವ್ಯಕ್ತಿ. ಅಥವಾ ಮದ್ವೆನಾದ್ರೂ ಆಗ್ಬಿಟ್ರೆ ನೀವು ಜೊತೆಲೇ ಇರ್ತೀರಾ ಅಂತ. ಬಟ್ ಆಕ್ಚುಲ್ ಆಗಿ ಇಬ್ರು ಮಾತಾಡಿ ಇದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕು. ಒಂದು ಗೈಡೆನ್ಸ್ ಅನ್ನೋದು ಬೇಕಿದೆ ಇಬ್ರಿಗೂ ಅಷ್ಟೇ, ಒಂದು ಗೈಡೆನ್ಸ್ ಅನ್ನೋದು ಬೇಕಿದೆ. ನೋಡಿ, ಟ್ರೈ ಮಾಡಿ. ಎಲ್ಲಾದ್ರೂ ನೀವು ಕೌನ್ಸಿಲಿಂಗ್ ತಗೊಂಡ್ರು ಪರವಾಗಿಲ್ಲ, ಬಿಕಾಸ್ ಇಬ್ರು ಈ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿದ್ದೀರಾ. ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಅನ್ನೋದು ಕಳ್ಕೊಳ್ತಾ ಇದ್ದೀರಾ ನೀವು. ಓಕೆನಾ? ಆ ವ್ಯಕ್ತಿಗೆ ಈಗ ಸದ್ಯಕ್ಕೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ, ಮದ್ವೆ ಆದ್ರೂ ಆಗ್ಬಿಟ್ರೆ ಒಂದ್ ಬ್ಯಾಲೆನ್ಸ್ ಬರುತ್ತೇನೋ, ಸರಿ ಹೋಗುತ್ತೆ ಅನ್ನೋ ಒಂದು ಥಾಟ್ ಅಲ್ಲಿ ಇದಾರೆ ಆ ವ್ಯಕ್ತಿ. ಅಂಡ್ ಇನ್ನೂ ಭಯ ಇದೆ, ಸಪೋಸ್ ಇದ್ ಮದ್ವೆ ಆದ್ಮೇಲೆ ಇದೇ ರೀತಿ ಕಂಟಿನ್ಯೂ ಆಗ್ಬಿಟ್ರೆ ಇಬ್ರಿಗೂ ಇಮ್ಮೆಚುರಿಟಿ ಇಲ್ಲಿ. ಓಕೆನಾ? ಅನ್ಸುತ್ತೆ ಇಬ್ರಿಗೂ ಅನ್ಸುತ್ತೆ ನ್ಯೂ ಬಿಗಿನಿಂಗ್ ಮಾಡೋಣ, ಇವತ್ತಿಂದ ಈಗ ಇರೋದ್ ಬೇಡ ಅಂತ. ಬಟ್ ಏನೋ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನ ನೀವಿಬ್ರು ಕಂಡಿಡ್ಕೊಂಡು ನಿಮ್ಮ ರಿಲೇಶನ್ಶಿಪ್ ನ ಹಾಳು ಮಾಡ್ಕೊಳ್ತಿದ್ರು. ಓಕೆನಾ? ಪ್ರಾಪರ್ ಆಗಿ ಎಲ್ಲಾದ್ರೂ ಒಂದು ಗೈಡೆನ್ಸ್ ತಗೊಂಡು ನೀವು ಸರಿ ಮಾಡ್ಕೊಳ್ಳಿ. ಆಗ ನೀವು ಹ್ಯಾಪಿ ಫ್ಯಾಮಿಲಿ ಅನ್ನೋದನ್ನ, ಹ್ಯಾಪಿ ಫ್ಯಾಮಿಲಿನಲ್ಲಿ ಎಂಡ್ ಮಾಡ್ಕೊಳ್ಬಹುದು ನಿಮ್ಮ ರಿಲೇಶನ್ಶಿಪ್. ನಿಮ್ಮ ತಪ್ಪು ನಿಮಗೆ ಅರ್ಥ ಆಗುತ್ತೆ, ಅಪೋಸಿಟ್ ಪರ್ಸನ್ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಜಗ್ಲಿಂಗ್, ಇಲ್ಲಿ ಒಂದು ಕಮ್ಯುನಿಕೇಟ್ ಮಾಡ್ಕೊಳ್ಳಿ, ಕಮ್ಯುನಿಕೇಶನ್ ನಡೆಸಿ. ನೀವು ನೋ ಕಾಂಟ್ಯಾಕ್ಟ್ ಹೋಗೋಕ್ ಮುಂಚೆನೆ ಇದನ್ನ ಸರಿ ಮಾಡ್ಕೊಳ್ಳಿ. ಬಿಕಾಸ್ ಡೇ ಬೈ ಡೇ ನಿಮ್ಗೆ ಗೊತ್ತಿದೆ ಎಷ್ಟು ಚೇಂಜಸ್ ಆಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಅಂದ್ಬಿಟ್ಟು.
ಸೊ ಜಗ್ಲಿಂಗ್ ಮಾಡ್ಕೊಳ್ಳೋದ್ ಬಿಟ್ಟು, ನೆಗೆಟಿವ್ ಬಗ್ಗೆ ಥಿಂಕ್ ಮಾಡೋದ್ ಬಿಟ್ಟು, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ತಲೆಗೆ ಹಾಕೊಳ್ಳೋ ಬದಲು ಕರೆಕ್ಟ್ ಆಗಿ ಮಾತಾಡಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜಸ್ ಅನ್ನೋದು ಪಾಸಿಟಿವ್ ಏನಲ್ಲಿ ತುಂಬಾನೇ ಇದೆ. ನಿಮ್ ಮೈಂಡ್ ನ ಸ್ಟೇಬಲ್ ಆಗಿ ಇಟ್ಕೊಂಡು ಥಿಂಕ್ ಮಾಡಿ ನೀವು. ಸುಮ್ನೆ ಆಗೋ ಸಿಚುವೇಶನ್ಸ್ ಆಗ್ಲಿ, ಇನ್ನೇನೋ ಒಂದು ಸಣ್ಣ ತಪ್ಪನ್ನ ನೋಡ್ಕೊಂಡು ನೀವು ಅದನ್ನೇ ನೆಕ್ಸ್ಟ್ ಬರೋ ಡೇಸ್ ಬಗ್ಗೆನೂ ಸಹ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಅದನ್ನ ಫಸ್ಟ್ ಸ್ಟಾಪ್ ಮಾಡಿ ಅಂತ ಬಂದಿದೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಂಡು ಈ ರೀಡಿಂಗ್ ನ ನೋಡಕ್ ಹೋಗ್ಬೇಡಿ. ಥ್ಯಾಂಕ್ ಯು ಗೈಸ್, ಬಾಯ್.